ಬೆಂಗಳೂರು ಕೇಂದ್ರ ಕ್ಷೇತ್ರದ ಅಭ್ಯರ್ಥಿ ಆಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಇವತ್ತು ಕ್ಷೇತ್ರದ ಜನ ಭಾಳಷ್ಟು ಜನ ಅಪಾರ ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಒಬ್ಬ ಯುವಕನಿಗೆ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ನೋಡಿ ತಮ್ಮ ಬೆಂಬಲವನ್ನು ಸೂಚಿಸಿ ಇಲ್ಲಿ ಬಂದಿರತಕ್ಕಂಥದ್ದು ನಾವೆಲ್ಲ ವೀಕ್ಷಿಸಿದ್ದೇವೆ. ಬೆಂಗಳೂರು ಕೇಂದ್ರ ಕ್ಷೇತ್ರದಲ್ಲಿ ಒಂದು ಬದಲಾವಣೆಯ ಅಗತ್ಯ ಇದೆ. ಬೆಂಗಳೂರು ನಗರ ಒಂದು ಅಂತಾರಾಷ್ಟ್ರೀಯ ನಗರ. ನಮ್ಮ ಪ್ರತಿಸ್ಪರ್ಧೆ ವಿಶ್ವದ ಬೇರೆ ಅಂತಾರಾಷ್ಟ್ರೀಯ ನಗರದ ಜೊತೆಗೆ ಪ್ರತಿಸ್ಪರ್ಧೆ ಇರ್ತಕ್ಕಂಥದ್ದು. ಇಂಥ ಅಂತಾರಾಷ್ಟ್ರೀಯ ನಗರಕ್ಕೆ ಒಂದು ಒಳ್ಳೆಯ ಪ್ರತಿನಿಧಿ ಬೇಕಾಗಿದೆ, ಧ್ವನಿ ಎತ್ತಕ್ಕಂಥ ಪ್ರತಿನಿಧಿ ಬೇಕಾಗಿದೆ. ಇವತ್ತು ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬೆಂಗಳೂರು ನಗರದಲ್ಲಿ 3 ಕ್ಷೇತ್ರದಲ್ಲಿ BJPಯ ಅಭ್ಯರ್ಥಿಗಳು 2 ಬಾರಿ 3 ಬಾರಿ ಗೆದ್ದಿದ್ರೂ ಸಹ ಅವರ ಕೊಡುಗೆ ಬೆಂಗಳೂರಿಗೋಸ್ಕರ ಏನು ಅಂತ ಇವತ್ತು ಕೇಳ್ತಕ್ಕಂಥ ಪರಿಸ್ಥಿತಿ ನಮ್ಮ ಮುಂದೆ ಇದೆ. ಜನನೂ ಕೂಡ ಕೇಳ್ತಾ ಇದ್ದಾರೆ. ವಿಶೇಷವಾಗಿ ಬೆಂಗಳೂರು ನಗರದ ಕೇಂದ್ರ ಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥ ನಮ್ಮ BJPಯ ಅಭ್ಯರ್ಥಿಗಳು 2 ಬಾರಿ ಸಂಸದರಾಗಿದ್ದರು. ಅವರ ಕೊಡುಗೆ BJP ಈ ಕ್ಷೇತ್ರಕ್ಕೆ ಏನು ಅಂತಕ್ಕಂಥದ್ದು. 5 ವರ್ಷಗಳ ಕಾಲ ಅವ್ರದ್ದೇ ಸರ್ಕಾರ ಕೇಂದ್ರದಲ್ಲಿ ಇದ್ದರೂ ಸಹ ಅವರಿಂದ ಏನು ಲಾಭ ಆಯಿತು? ಪಾರ್ಲಿಮೆಂಟಲ್ಲಿ ಅವರು ಎದ್ದು ನಿಂತು ಬೆಂಗಳೂರು ನಗರಕ್ಕೋಸ್ಕರ ಏನು ಮಾತನಾಡಿದರು? ಅವರಿಂದ ಏನಾದರೂ ಒಂದು ಜನರಿಗೆ ಅನುಕೂಲವಾಗಿದೆಯಾ? ಈ ಎಲ್ಲಾದರೂ ಅವ್ರು ಕಾಣಿಸ್ಕೊಂಡಿದ್ದೀರಾ? ಒಂದು ರೀತಿಯ ಎಲ್ಲೂ ಮಾಯ ಆಗಿರ್ತಕ್ಕಂಥ ಒಂದು ಸಂಸದರಾಗಿ ಬೆಂಗಳೂರು ಕೇಂದ್ರ ಕ್ಷೇತ್ರಕ್ಕೆ ಸಂಸದರು ಇದರೋ ಇಲ್ವೋ ಅಂತಕ್ಕಂಥದ್ದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಜನರ ಭಾಳಷ್ಟು ನಮ್ಮ ಮೇಲೆ ಅಪೇಕ್ಷೆಗಳು ಇವೆ. ಒಬ್ಬ ಯುವಕ ಕಾಂಗ್ರೆಸ್ ಪಕ್ಷದಿಂದ ಬಂದಿದ್ದಾನೆ, ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ಬೋದು, ಧ್ವನಿ ಎತ್ತಬಹುದು ಅಂತಕ್ಕಂಥ ನಿರೀಕ್ಷೆ ಜನರ ಹತ್ರ ಇದೆ. ಆ ನಿರೀಕ್ಷೆ ತಕ್ಕಂತೆ ನಾವು ಕೆಲಸ ಮಾಡ್ತೀವಿ. ಜನರ ಆಶೀರ್ವಾದ ನಮ್ಮ ಪಕ್ಷಕ್ಕೆ ಮತ್ತು ವೈಯಕ್ತಿಕವಾಗಿ ನಮ್ಮ ಜೊತೆಗೆ ಇರುತ್ತೆ ಅಂತ ವಿಶ್ವಾಸ ನನಗಿದೆ. ಇಲ್ಲಿ ನೇರ ನಮ್ಮ ಪ್ರತಿಸ್ಪರ್ಧಿ BJPಯ ಅಭ್ಯರ್ಥಿ. ಸೊ ಕಾಂಗ್ರೆಸ್ ಮತ್ತು BJP ಅಭ್ಯರ್ಥಿ ಮಧ್ಯೆ ಇರ್ತಕ್ಕಂಥ ಫೈಟ್ ಇದು. ಸೊ JDS ಅವರು ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ನಮ್ಮ ಪಕ್ಷದ ಅಲಯನ್ಸ್ JDS ಜೊತೆಗಿದೆ. ಅವರ ಕಾರ್ಯಕರ್ತರು, ಅವರ ಮತದಾರರು ಮತ್ತು ಅವರ ನಾಯಕರು ಎಲ್ಲರೂ ಸೇರಿ ಒಟ್ಟಾರೆ ನಾವು ಎದುರಿಸ್ತಾ ಇದ್ದೀವಿ ಈ ಚುನಾವಣೆ. ಸೊ ನಮಗೆ ನಿಶ್ಚಿತವಾಗ್ಲೂ ಈ ಚುನಾವಣೆಯಲ್ಲಿ ನಾವು ಜಯವನ್ನು ಸಾಧಿಸ್ತೇವೆ. ರೋಷನ್ ಬೇಗ್ ಅವರು ಬರ್ತಾರೆ. ಇವತ್ತು ನನಗೆ ಗೊತ್ತಿರ್ತಕ್ಕಂಥದ್ದು ರೋಷನ್ ಬೇಗ್ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದು ಸೆಟ್ ನಾವು ಮಾಡ್ತೀವಿ. ರೋಷನ್ ಬೇಗ್ ಅವರು ನಮ್ಮ ಜೊತೆಗಿದ್ದೆ. ಅವ್ರು ನಮ್ಮ ಹಿರಿಯ ನಾಯಕರು, ನಮ್ಮ ಪಕ್ಷದ ಹಿರಿಯ ನಾಯಕರು. ಈ ಕ್ಷೇತ್ರದಲ್ಲಿ ಅವರು ಶಾಸಕರು ಕೂಡ ಆಗಿದ್ದಾರೆ. ನಮ್ಮ ಜೊತೆಗೆ ನಿಲ್ತಾರೆ. ಅಸಮಾಧಾನದ ಪ್ರಶ್ನೆ ಇಲ್ಲ. ಅವರು ಕೂಡ ಒಬ್ಬ ಸಮರ್ಥ ನಾಯಕರು. ಅವರು ಕೂಡ ಆಕಾಂಕ್ಷಿ ಆಗಿದ್ದರು. ಪಕ್ಷದ ತೀರ್ಮಾನ ಯುವಕರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಪಕ್ಷದ ತೀರ್ಮಾನ. ಆ ತೀರ್ಮಾನಕ್ಕೆ ಅವರು ಕೂಡ ಬದ್ಧರು. ಯಾಕಂದರೆ ಅವರು ಯಾವಾಗಲೂ ಪಕ್ಷದ ವಿರುದ್ಧ ಹೋಗ್ತಕ್ಕಂಥ ವ್ಯಕ್ತಿತ್ವ ಅವ್ರದ್ದಲ್ಲ. ಅವರು ನನ್ನ ಜೊತೆಗಿದ್ದು ಪಕ್ಷದ ಗೆಲುವಿಗೆ ಅವರು ಕೂಡ ಶ್ರಮಿಸ್ತಾರೆ ಅಂತಕ್ಕಂಥದ್ದು.